ಹಾವೇರಿ ಜಿಲ್ಲೆಯಲ್ಲಿ ರೈತರಿಂದ ಮತ್ತೊಂದು ಬೃಹತ್ ಹೋರಾಟ. ಒಂದು ಹೋದ್ರು ಒಂದು ಬರ್ತೈತಿ. ನಮ್ಮ ಇರೋದು 4-5 ಎಕರೆ, ಅದರೊಳಗೆ ಹೋಗಿ ನಾವು ಮಣ್ಣು ತಿನ್ನಬೇಕು. ನಾವು ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ ಘೋಷಿಸಬೇಕು, ಖರೀದಿ ಕೇಂದ್ರ ಸ್ಥಾಪಿಸಬೇಕು, ವಿವಿಧ ಬೇಡಿಕೆಗಾಗಿ ಪ್ರತಿಭಟನೆ. ದಿನಾಂಕ 14 ನವೆಂಬರ್ 2025ರಿಂದ ಖರೀದಿ ಕೇಂದ್ರ ತೆರೆಯುವವರೆಗೂ ಅಹೋರಾತ್ರಿ ಧರಣಿ. ಈಗಿರ್ತಕ್ಕಂಥ ಎಂಎಸ್ಪಿ ದರದಲ್ಲಿ ಕೂಡಲೇ ಮೆಕ್ಕೆಜೋಳವನ್ನು ಖರೀದಿ ಮಾಡಬೇಕು. ಹೆಚ್ಚಿನ ದರವನ್ನ ಸರ್ಕಾರ ನಿಗದಿ ಮಾಡುವುದರ ಬಗ್ಗೆ ರೈತ ಸಂಘ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಮಾಡಲಿಕ್ಕೆ ಸಿದ್ಧವಿದೆ. ಹೌದು, ಹಾವೇರಿ ಜಿಲ್ಲೆಯಲ್ಲಿ ರೈತರಿಂದ ಮತ್ತೊಂದು ಬೃಹತ್ ಹೋರಾಟ ಶುರುವಾಗಿದೆ. ಹಾವೇರಿ ಜಿಲ್ಲಾ ರೈತ ಸಂಘಗಳ ಒಕ್ಕೂಟ ಸಾಮೂಹಿಕ ನಾಯಕತ್ವದಡಿಯಲ್ಲಿ ರೈತರು ಸರ್ಕಾರದ ಗಮನ ಸೆಳೆಯಲು ಬೀದಿಗಿಳಿದಿದ್ದಾರೆ. ಹೌದು, ಮುಖ್ಯಮಂತ್ರಿಗಳಾದ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮನವಿ ಪತ್ರ ಸಲ್ಲಿಸಿದ್ದು ಮೆಕ್ಕೆಜೋಳಕ್ಕೆ ಕನಿಷ್ಠ 3,000 ರೂಪಾಯಿ ಬೆಂಬಲ ಬೆಲೆ ಘೋಷಿಸಬೇಕು ಹಾಗೂ ಖರೀದಿ ಕೇಂದ್ರಗಳನ್ನು ತಕ್ಷಣವೇ ಸ್ಥಾಪಿಸಬೇಕೆಂಬುದು ಇವರ ಪ್ರಮುಖ ಬೇಡಿಕೆಯಾಗಿದೆ. ಪ್ರಸ್ತುತ ಮಾರುಕಟ್ಟೆಯಲ್ಲಿ ಮೆಕ್ಕೆಜೋಳಕ್ಕೆ ಕೇವಲ 1,700 ರೂಪಾಯಿಯಿಂದ 1,950ರವರೆಗೆ ಬೆಲೆ ಸಿಗ್ತಾ ಇದೆ. ಸಾಲ ಮಾಡಿ ಬೆಳೆ ಬೆಳೆದ ರೈತರು ನಷ್ಟ ಅನುಭವಿಸುತ್ತಿದ್ದಾರೆ. ಇದರಿಂದ ರೈತರು ತೀವ್ರ ಅಸಮಾಧಾನಗೊಂಡಿದ್ದು ಸರ್ಕಾರ ತಕ್ಷಣ ಕ್ರಮ ಕೈಗೊಳ್ಳಬೇಕಂತ ಒತ್ತಾಯಿಸಿದ್ದಾರೆ. ಇನ್ನು ನಗರದ ಹೊರವಲಯದಲ್ಲಿರುವ ಹೊಸ ಮೆಗಾ ಮಾರ್ಟ್ನಲ್ಲಿ ನಡೆಯುತ್ತಿರುವ ಟೆಂಡರ್ ಪ್ರಕ್ರಿಯೆ ರಾತ್ರಿ ತಡರಾತ್ರಿವರೆಗೂ ನಡೆಯುತ್ತಿರೋದ್ರಿಂದ ರೈತರಿಗೆ ತೊಂದರೆ ಆಗ್ತಿದೆ. ರೈತರು ಬೆಳಗ್ಗೆ 11 ಗಂಟೆಯೊಳಗೆ ಟೆಂಡರ್ ಮುಗಿಸಿ ಮಧ್ಯಾಹ್ನದೊಳಗೆ ತೂಕದ ಕಾರ್ಯ ಮುಗಿಸಲು ವಿನಂತಿಸಿದ್ದಾರೆ. ಇದೇ ವೇಳೆ ರೈತರು ಸರ್ಕಾರದ ಮೇಲೆ ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದು ಪಿಡಿಎಸ್ನಿಂದ ಮೆಕ್ಕೆಜೋಳವನ್ನ ಹೊರಗಟ್ಟಿರುವುದು ರೈತರಿಗೆ ಅನ್ಯಾಯ ಎಂದು ಆರೋಪಿಸಿದ್ದಾರೆ. ಆದ್ದರಿಂದ ಮೆಕ್ಕೆಜೋಳವನ್ನ ಮತ್ತೆ ಪಿಡಿಎಸ್ಗೆ ಸೇರಿಸಿ ಬೆಂಬಲ ಬೆಲೆ 3,000 ರೂಪಾಯಿಗೆ ಏರಿಸಬೇಕಂತ ಆಗ್ರಹಿಸಿದ್ದಾರೆ. ರೈತರಿಗೆ ಎಚ್ಚರಿಕೆಯನ್ನ ನೀಡಿದ್ದು ದಿನಾಂಕ 14 ನವೆಂಬರ್ 2025ರಿಂದ ಖರೀದಿ ಕೇಂದ್ರ ತೆರೆಯುವವರೆಗೂ ಅಹೋರಾತ್ರಿ ಧರಣಿ ಹೋರಾಟ ನಡೆಸಲಾಗುವುದಂತ ತಿಳಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ರೈತ ಸಂಘಗಳು ಈರುಳ್ಳಿ, ಭತ್ತ, ಬೆಳ್ಳುಳ್ಳಿ ಸೇರಿದಂತೆ ಇತರ ಬೆಳೆಗಳಿಗೂ ಸೂಕ್ತ ಬೆಂಬಲ ಬೆಲೆ ನೀಡಬೇಕೆಂದು ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ತಹಶೀಲ್ದಾರ್ ಮುಖಾಂತರ ಮನವಿಯನ್ನ ಸಲ್ಲಿಸಿದ್ದಾರೆ. ಈಗಾಗಲೇ ಮೇಡಮ್ ಅವರಿಗೆ ಸಾಮೂಹಿಕ ನಾಯಕತ್ವದಲ್ಲಿ ಮನವಿಯನ್ನ ರೆಡಿ ಮಾಡಿ ಇವತ್ತು ಏನು ವಿವಿಧ ಜಿಲ್ಲೆಗಳಿಂದ ಕರ್ನಾಟಕದ ಕೋಟಿಗಟ್ಟಲೆ ಖರ್ಚು ಮಾಡಿದಂತ ಮೆಗಾ ಮಾರ್ಕೆಟ್ಗೆ ರೈತರು ಮೆಕ್ಕೆಜೋಳವನ್ನು ತೆಗೆದುಕೊಂಡು ಬಂದು ಕಡಿಮೆ ದರದಲ್ಲಿ ಮಾರಾಟ ಆಗ್ತಾ ಇದೆ. ಅದನ್ನ ಹೆಚ್ಚಿನ ಎಂಎಸ್ಪಿ ಮತ್ತು ಪಿಡಿಎಸ್ ಬೆಲೆಯಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಏನು ಬೆಂಬಲ ಬೆಲೆ ಖರೀದಿ ಕೇಂದ್ರವನ್ನು ತೆಗಿಬೇಕಂತ ಹೇಳಿ ನಾವು 14/11/2025ರಂದು ನಾವು ಅವರಿಗೆ ಗಡುವನ್ನು ಕೊಟ್ಟಿದ್ದೇವೆ. ಅಷ್ಟರೊಳಗಿದೆ 3,000 ಕನಿಷ್ಠ 3,000 ಬೆಂಬಲ ಬೆಲೆಯನ್ನ ಮಾಡದೇ ಹೋದಲ್ಲಿ ನಾವು ಬೀದಿಗಿಳಿದು ರಾಷ್ಟ್ರೀಯ ಹೆದ್ದಾರಿಗಳನ್ನು ತೆಗೆದು ಹೋರಾಟ ಮಾಡಬೇಕಂತೆ ಅಂತ ಹೇಳಿ ಈ ಮೂಲಕ ನಮ್ಮ ರೈತ ಮುಖಂಡರು ನೇತೃತ್ವದಲ್ಲಿ ಮನವಿಯನ್ನು ಕೊಡ್ತಾ ಇದ್ದೀವಿ. ರೈತರ ಮುಖಂಡರು ಮನವಿಯನ್ನು ಓದಿ ಅವರಿಗೆ ಮನವಿಯನ್ನು ಸಲ್ಲಿಸಬೇಕಂತ ಕೇಳ್ಕೊಳ್ತಾರೆ. ಇಲ್ಲಿರ್ತಕ್ಕಂಥ ಕೃಷಿ ಉತ್ಪನ್ನ ಮಾರುಕಟ್ಟೆ ಕಾರ್ಯದರ್ಶಿಗಳಾದಂಥ ಶ್ರೀಮತಿ ಶೈಲಜಾ ಮೇಡಮ್ ಅವರು ಈ ಮನವಿಯನ್ನು ತೆಗೆದುಕೊಳ್ಳಕ್ಕೆ ಬಂದಿದ್ದಾರೆ. ಮನವಿ ಏನಂದ್ರೆ, ಈಗಿರ್ತಕ್ಕಂಥ ಎಂಎಸ್ಪಿ ದರದಲ್ಲಿ ಕೂಡಲೇ ಮೆಕ್ಕೆಜೋಳವನ್ನು ಖರೀದಿ ಮಾಡಬೇಕು.
ಹೆಚ್ಚಿನ ದರವನ್ನ ಸರ್ಕಾರ ನಿಗದಿ ಮಾಡುವುದರ ಬಗ್ಗೆ ರೈತ ಸಂಘ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಮಾಡಲಿಕ್ಕೆ ಸಿದ್ಧವಿದೆ. ಈಗಿರ್ತಕ್ಕಂಥ MSPಯಲ್ಲಿ ಖರೀದಿ ಕೇಂದ್ರವನ್ನು ಮಾಡದೇ ಹೋದ್ರೆ ಇರ್ತಕ್ಕಂಥ ರೈತರು 1500 ರೂಪಾಯಿಗೆ ಮೆಕ್ಕೆಜೋಳವನ್ನು ಮಾಡಿ ವ್ಯಾಪಾರಸ್ಥರ ತಮ್ಮ ಗೋಡಾನುಗಳಲ್ಲಿ ಒಟ್ಟಿಕೊಂಡು ರೈತರನ್ನ ಸುಲಿಗೆ ಮಾಡ್ತಾ ಇದ್ದಾರೆ. ಕೂಡಲೇ ಈ ಸುಲಿಗೆಯನ್ನು ನಿಲ್ಲಿಸಬೇಕು ಅಂದ್ರೆ ಇರ್ತಕ್ಕಂಥ MSP ದರದಲ್ಲಿ ನಾಳೆಯಿಂದಲೇ ಕೂಡಲೇ ಖರೀದಿ ಕೇಂದ್ರವನ್ನು ಪ್ರಾರಂಭ ಮಾಡಬೇಕು. ಅದರ ಬಗ್ಗೆ ಇಲ್ಲಿ ಕಾರ್ಯದರ್ಶಿಗಳು ಏನು ಉತ್ತರವನ್ನು ಕೊಡ್ತಾರೆ ಅದನ್ನ ನಾವು ತಿಳ್ಕೊಳ್ಳೋಣ ಅಂತ ಹೇಳಿ ನಂತರ ಮನವಿಯನ್ನ ಕೊಡ್ತೇವೆ. ಎಲ್ಲರಿಗೂ ನಮಸ್ಕಾರ. MSP ದರದಲ್ಲಿ ಅಂದ್ರೆ 2400 ರೂಪಾಯಿಗಳಿಗೆ ಕೇಂದ್ರ ಸರ್ಕಾರ ಏನು ಘೋಷಣೆ ಮಾಡಿದೆ ಆ ದರಗಳಿಗೆ ನೀವು ಮೆಕ್ಕೆಜೋಳವನ್ನು ಖರೀದಿ ಮಾಡಬೇಕು ಅನ್ನೋ ನಿಮ್ಮ ಬೇಡಿಕೆಯನ್ನು ನಾನಿವತ್ತು ಸ್ವೀಕರಿಸ್ತಾ ಇದ್ದೀನಿ. ಮತ್ತು ಸ್ವೀಕರಿಸಿದ ದಿನವೇ ಹಿಂದೆ ನಾನು ಅದಕ್ಕೆ ಸರ್ಕಾರಕ್ಕೆ ನಿಮ್ಮ ಬೇಡಿಕೆಯನ್ನು ಪ್ರಸ್ತಾವನೆಯನ್ನು ನಾನು ಕಳಿಸ್ಕೊಡ್ತೀನಿ ನಮ್ಮ ಕೇಂದ್ರ ಕಚೇರಿಯ ಮೂಲಕ. ಈಗಾಗಲೇ 30/10/2025 ಪ್ರಸ್ತಾವನೆ ಸರ್ಕಾರಕ್ಕೆ ಹೋಗಿದೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ಅದನ್ನು ತರಲಾಗಿದೆ. ಸರ್ಕಾರ ಏನು ನಿರ್ಧಾರ ತಗೊಳ್ಳುತ್ತೆ ಅನ್ನೋದನ್ನು ಕೂಡ ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ. ನಿಮ್ಮ ಪರವಾಗಿ ನಾವು ತಕ್ಷಣ ಕೆಲಸ ಮಾಡೋದಕ್ಕೆ ಕಾರ್ಯೋನ್ಮುಖರಾಗ್ತೀವಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಖಂಡಿತ ಈಗಾಗಲೇ ನಾವು ಅದಕ್ಕೆ ಕ್ರಮ ವಹಿಸ್ತಾ ಇದ್ದೀವಿ. ಅದ್ರ ಬಗ್ಗೆ ಮಾತಾಡ್ತೀವಿ. ಖಂಡಿತ ಹಾವೇರಿ ಜಿಲ್ಲಾ ರೈತ ಸಂಘಗಳ ಒಕ್ಕೂಟ ಸಾಮೂಹಿಕ ನಾಯಕತ್ವದ ಅಡಿಯಲ್ಲಿ ಇಂದಿನ ದಿವಸ ಮೆಕ್ಕೆಜೋಳ ಬೆಂಬಲ ಬೆಲೆಗೆ ಹೋರಾಟವನ್ನ ವಹಿಸಿದ್ದು ಕೃಷಿ ಉತ್ಪನ್ನ ಮೆಗಾ ಮಾರುಕಟ್ಟೆ ರಾಣೆಬೆನ್ನೂರು. ಈ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ರೈತರು ಬೆಳೆದ ಬೆಳೆಗಳಿಗೆ ಸರಿಯಾದ ಬೆಲೆ ಸಿಗುತ್ತಿಲ್ಲ. ಇದರಿಂದ ಸಾಲ ಮಾಡಿ ಬಿತ್ತನೆ ಮಾಡಿದ ಮತ್ತು ಕಟಾವು ಸಾಗುವಳಿ ಮಾಡಿದ ಖರ್ಚು ರೈತರ ಮೈ ಮೇಲೆ ಆಗುತ್ತದೆ. ಈಗಾಗಲೇ ಹಾವೇರಿ ಜಿಲ್ಲೆಯಾದ್ಯಂತ ಹೆಚ್ಚಿನ ರೈತರು ಮೆಕ್ಕೆಜೋಳದ ಬೆಳೆಯನ್ನೇ ಅವಲಂಬಿತವಾಗಿದ್ದು ಮೆಕ್ಕೆಜೋಳ ರಾಣೆಬೆನ್ನೂರು ಮಾರುಕಟ್ಟೆಗೆ ಬಂದಿದ್ದು ಇದನ್ನು ತಿಳಿದ ದಲ್ಲಾಳಿಗಳು ಮತ್ತು ಖರೀದಿದಾರರು ತಮ್ಮ ಮನ ಬಂದಂತೆ 1700 ರೂಪಾಯಿಯಿಂದ 1950 ರೂಪಾಯಿಗಳವರೆಗೆ ಟೆಂಡರ್ ಮುಖಾಂತರ ಖರೀದಿ ಮಾಡುತ್ತಿದ್ದು ಇದರಿಂದ ರೈತರಿಗೆ ಸ್ವಲ್ಪವೂ ಮೋಸ ಆಗುತ್ತದೆ. ಹೊಸದಾಗಿ ನಿರ್ಮಾಣವಾದ ಮೆಗಾ ಮಾರುಕಟ್ಟೆ ಕರ್ನಾಟಕದಲ್ಲಿ ದೊಡ್ಡ ಮಾರುಕಟ್ಟೆಯಾಗಿದ್ದು ಇದರಲ್ಲಿ ಈಗಾಗಲೇ ಟೆಂಡರ್ ಮಾಡುತ್ತಿದ್ದು ರೈತರಿಗೆ ಸಂತೋಷವಾಗಿದೆ. ಆದರೆ ತಾವು 3 ಗಂಟೆಯಿಂದ ಸಾಯಂಕಾಲ 5:30ರವರೆಗೆ ಟೆಂಡರ್ ಮಾಡುತ್ತಿದ್ದು ಇದರಿಂದ ರೈತರು ತಂದ ಮೆಕ್ಕೆಜೋಳ ಈ ಟೆಂಡರ್ ಪ್ರಕ್ರಿಯೆ ಮುಗಿದ ನಂತರ 9ರಿಂದ 11 ಗಂಟೆಯವರೆಗೆ ತೂಕದ ಪ್ರಕ್ರಿಯೆ ಮುಗಿಯುತ್ತದೆ. ಇದರಿಂದ ರೈತರು ಮುಗಿಸಿಕೊಂಡು ಹೋಗಲಿಕ್ಕೆ ತೊಂದರೆ ಆಗುತ್ತದೆ. ಆದ್ದರಿಂದ ಬೆಳಿಗ್ಗೆ 11 ಗಂಟೆಯಿಂದ ಈ ಟೆಂಡರ್ ಪ್ರಕ್ರಿಯೆಯನ್ನು ಮುಗಿಸಿ ತೂಕ ಮಾಡಲಿಕ್ಕೆ 12 ಗಂಟೆಯಿಂದ 6 ಗಂಟೆಯವರೆಗೆ ಒಳಗೆ ತೂಕ ಮಾಡಿ ಖರೀದಿ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟರೆ ರೈತರಿಗೆ ಬೇಗ ಹೋಗಲಿಕ್ಕೆ ಅನುಕೂಲ ಆಗುತ್ತದೆ. ಕನಿಷ್ಠ ಬೆಂಬಲ ಬೆಲೆ 3000 ರೂಪಾಯಿ ಕೊಟ್ಟು ರೈತರಿಗೆ ಅನುಕೂಲ ಆಗುವಂತೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಮಧ್ಯಪ್ರವೇಶಿಸಿ PDS ನಿಂದ ಇಟ್ಟಿದ್ದರಿಂದ ರೈತರಿಗೆ ಅನ್ಯಾಯವಾಗುತ್ತದೆ. ಇದರಿಂದ ದಯಮಾಡಿ ಕೇಂದ್ರ ಸರ್ಕಾರ ಇದನ್ನ ಮೆಕ್ಕೆಜೋಳವನ್ನು PDS ನಲ್ಲಿ ಸೇರಿಸಿಕೊಳ್ಳಬೇಕು, ಬೆಂಬಲ ಬೆಲೆ ಕೊಡಬೇಕು. ಇಲ್ಲವಾದರೆ ನಾವು
14/11/2025 ಮೆಕ್ಕೆಜೋಳ ಬೆಂಬಲ ಬೆಲೆ ಖರೀದಿ ಕೇಂದ್ರ ತೆಗೆಯುವವರೆಗೆ ಅಹೋರಾತ್ರಿ ಧರಣಿಯನ್ನು ಮಾಡುತ್ತೇವೆ ಮತ್ತು ಇದರ ಜೊತೆಗೆ ಈರುಳ್ಳಿ ಬೆಲೆ, ಭತ್ತದ ಬೆಲೆ, ಬೆಳ್ಳುಳ್ಳಿ ಬೆಲೆ, ಇತರ ಬೆಳೆಗಳಿಗೂ ಸೂಕ್ತ ಬೆಂಬಲ ಬೆಲೆ ಕೊಡಬೇಕು ಮತ್ತು ಸೂಕ್ತ ರೀತಿಯಲ್ಲಿ ಸರ್ಕಾರ ರೈತರ ಹಿತರಕ್ಷಣೆ ಬಗ್ಗೆ ಚಿಂತನೆ ಮಾಡಿ ರೈತ ಬೆಳೆದ ಬೆಳೆಗಳಿಗೆ ಬೆಂಬಲ ಬೆಲೆ ನೀಡಬೇಕು ಅಂತ ಈ ಮೂಲಕ ಮನವಿಯನ್ನು ಸಲ್ಲಿಸುತ್ತಾ ಇದ್ದೇವೆ. ಒಂದೇ ಏನೇ ಬರಲಿ ಏತಕ್ಕಾಗಿ ಹೋರಾಟ ಹಾವೇರಿ ಜಿಲ್ಲಾ ರೈತ ಸಂಘಗಳ ಸಾಮೂಹಿಕ ನಾಯಕತ್ವದಡಿಯಲ್ಲಿ ಇವತ್ತು ರಾಣೆಬೆನ್ನೂರಿನ ಕೃಷಿ ಮಾರುಕಟ್ಟೆ ಸಮಿತಿಯ ಮುಂಭಾಗದಲ್ಲಿ ಇವತ್ತು ನಾವು ಹೋರಾಟವನ್ನು ಹಾಕಿಕೊಂಡಿದ್ದೇವೆ. ಈ ಹೋರಾಟಕ್ಕೆ ಈಗಾಗಲೇ ಭಾಳಷ್ಟು ಮುಖಂಡರು ಮಾತನಾಡಿದ್ದಾರೆ ಹಾಗೂ ನಮ್ಮ ವಕೀಲರು ಮಾತನಾಡಿದ್ದಾರೆ. ಈ ಒಂದು ಹೋರಾಟಕ್ಕೆ ಭಾಗವಹಿಸಿರುವಂಥ ಮಹೇಶಣ್ಣ ಕೊಟ್ಟೂರವರೇ, ಹನುಮಂತಪ್ಪ ಕಬ್ಬಾರವರೇ, ರಾಜಶೇಖರ್ ದೂದಿಹಳ್ಳಿಯವರೇ, ಮಂಜುನಾಥ್ ಸಂಬೋಧಿಯವರೇ, ರಾಜೇಶ್ ಅಂಗಡಿಯವರೇ, ಬಸವರಾಜ್ ಮೇಗಳಗೇರಿಯವರೇ, ಲಲಿತಮ್ಮ ಲಮಾಣಿಯವರೇ, ಶೈಲಮ್ಮ ಅರಳಗೇರಿಯವರೇ, ನೀಲಮ್ಮ ಮೇಗಳಗೇರಿಯವರೇ, ಪಟ್ರಮ್ಮ ಕಾಯಕದವರೇ ಹಾಗೂ ನಮ್ಮ ಬಹಳಷ್ಟು ಮುಖಂಡರದಾರ, ಇವತ್ತು ಹಿರಿಯರದಾರ. ಅದೇ ರೀತಿಯಾಗಿ ಚಂದ್ರಶೇಖರ್ ಕುದ್ರ್ಯಾಳ್ ಅವರೇ, ಕಲ್ಲಂಗೌಡ್ರವರೇ, ಎಲ್ಲ ತಾಯಂದಿರೇ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನನ್ನ ಅಣ್ಣ ತಮ್ಮಂದಿರೇ, ಇವತ್ತು ಈ ದೇಶದಲ್ಲಿ 140 ಕೋಟಿ ಜನರಿಗೆ ಆಹಾರ ಭದ್ರತೆಯನ್ನ ಒದಗಿಸುವಂತ ರೈತನ ಪರಿಸ್ಥಿತಿ ನೋಡಿದರೆ ಇವತ್ತು ನಮ್ಮ ದೇಶಕ್ಕೆ ಇನ್ನೂ ಸ್ವಾತಂತ್ರ್ಯ ಸಿಕ್ಕಿಲ್ಲ ಅಂತ ನಾನು ಭಾವಿಸ್ತಿದ್ದೇನೆ. ಬಂಧುಗಳೇ, ಈ ಮಾತನ್ನ ಯಾಕೆ ಹೇಳ್ತಿದ್ದೇನೆ ಅಂತ ಹೇಳಿದ್ರೆ, ನಿಜವಾದ ಸ್ವಾತಂತ್ರ್ಯ ಈ ದೇಶದ ಅನ್ನದಾತರಿಗೆ ಇನ್ನೂ ಸಿಕ್ಕಿಲ್ಲ ಅಂತ ನಾನು ಭಾವಿಸ್ತಿದ್ದೇನೆ. ಈ ಮಾತನ್ನು ಎಲ್ಲ ಕಾರ್ಯಕ್ರಮದಲ್ಲಿ ಹೇಳ್ತಿದ್ದೇನೆ. ಸ್ವಾತಂತ್ರ್ಯ ಅಂದ್ರೆ ಏನು, ರೈತರು ಅಂದ್ರೆ ಏನು. ಇವತ್ತು ರೈತರು ಏನಾಗಿದೆ ಪರಿಸ್ಥಿತಿ ಅಂತ ಹೇಳಿದ್ರೆ, ದುಡಿಯುವ ಒಂದು ವರ್ಗವಾಗಿದೆ ದೇಶದಲ್ಲಿ. ದುಡಿಯುವ ವರ್ಗ ಅಂತ ಹೇಳಿ ಏನಾದ್ರೂ ಪದಗಳನ್ನ ಬಳಸಿದ್ರೆ ನಮಗೆ ಧಿಕ್ಕಾರವನ್ನು ಕೂಗ್ತಾರ ಅನ್ನೋ ಮಾತನ್ನ ರಾಜಕಾರಣ ನೆನ್ಬಿಟ್ಕೊಂಡು ಅನ್ನದಾತರು ಅಂತಾರ, ಬೆನ್ನೆಲುಬು ಅಂತಾರ. ಇವೆಲ್ಲ ಬೂಟಾಟಿಕೆ ಮಾತುಗಳು. ರಾಜಕಾರಣಿಗಳು ಮಾತನ್ನ ಕೇಳಿ ನಾವು ಚಪ್ಪಳಿಕೆ ನೋಡಿದ್ದೇವೆ, ತಪ್ಪದು. ಈಗ ರೈತನ ಬಗ್ಗೆ ಏನೇನು ಮಾಡ್ತಾರ ಅಂತ ಹೇಳಿದ್ರೆ, ಈ ದೇಶದ 140 ಕೋಟಿ ಜನರಿಗೆ 2 ಹೊತ್ತು 3 ಹೊತ್ತು ಆಹಾರ ಭದ್ರತೆ ಒದಗಿಸಿದ ರೈತನ ಇವತ್ತು ರೈತ ಈ ಪರಿಸ್ಥಿತಿಗೆ ಬರಲಿಕ್ಕೆ ನಮ್ಮನ್ನು ಆಳುವಂತ ಕೇಂದ್ರ ಸರ್ಕಾರ ಇರಬಹುದು, ರಾಜ್ಯ ಸರ್ಕಾರ ಇರಬಹುದು, ಈಗಿನ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇರಬಹುದು, JDS ಇರಬಹುದು, ಬಿಜೆಪಿ ಇರಬಹುದು, ಎಲ್ಲ ಸರ್ಕಾರಗಳು ರೈತನಿಗೆ ಇವತ್ತು ವಂಚನೆ ಮಾಡ್ತಾ ಬಂದಿದ್ದೇವೆ. ರೈತನಿಗೆ ಸರಿಯಾದಂತ ಕಾನೂನುಗಳಿಲ್ಲ, ಸರಿಯಾದಂತ ಬೆಲೆಗಳಿಲ್ಲ, ಸರಿಯಾದಂತ ಮಾನದಂಡಗಳಿಲ್ಲ. ನೋಡ್ರಿ, ಇವತ್ತು ರಾಜಕಾರಣಿಗಳಿಗೆ ಏನಾದರೂ ಸವಲತ್ತುಗಳನ್ನು ಮಾಡ್ಕೋಬೇಕು ಅಂತ ಹೇಳಿದ್ರೆ ಅಸೆಂಬ್ಲಿಯಲ್ಲಿ ದಿಢೀರ್ನೆ ಪಾಸಕವು. ಆದರೆ ನಾವು ರೈತರು ಏನಾದರೂ ಬೇಡಿಕೆ ಇಟ್ಟು ನಾವು ಸಾಕಷ್ಟು ಹೋರಾಟವನ್ನು ಮಾಡಿದಾಗ ನಮ್ಮ ಬೇಡಿಕೆ ಈಡೇರ್ತವೆ. ಅದಕ್ಕೆ ನಾವು ಹೇಳ್ತಿದ್ದೀವಿ, ಸ್ವಾತಂತ್ರ್ಯ ನಮಗೆ ಇನ್ನೂ ಸಿಕ್ಕಿಲ್ಲ ಅಂತ ಹೇಳಿ. ನಿಜವಾದ ಸ್ವಾತಂತ್ರ್ಯ ಯಾರಿಗೆ ಸಿಕ್ಕಿದೆ ಅಂತ ಹೇಳಿದ್ರೆ, ಈ ದೇಶದ ಭ್ರಷ್ಟ ರಾಜಕಾರಣಿಗಳಿಗೆ ಸಿಕ್ಕಿದೆ, ಈ ದೇಶದ ಭ್ರಷ್ಟ ಅಧಿಕಾರಿಗಳಿಗೆ ಸಿಕ್ಕಿದೆ. ದುಡಿಯುವ ವರ್ಗಕ್ಕೆ ಇನ್ನೂ ಸ್ವಾತಂತ್ರ್ಯ ಸಿಕ್ಕಿಲ್ಲ. ಸ್ವಾತಂತ್ರ್ಯ, ನಿಜವಾದ ಸ್ವಾತಂತ್ರ್ಯ ಯಾವಾಗ ಸಿಕ್ಕಿದೆ ಅಂತ ಹೇಳಿದ್ರೆ, ರೈತ ಬೆಳೆದಂತ ಬೆಳೆಗಳಿಗೆ ತಾನು ಯಾವತ್ತು ಬೆಲೆಯನ್ನು ಕಟ್ತಾನ ಅವತ್ತು ಈ ದೇಶದಲ್ಲಿ ನಿಜವಾದ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ಹೇಳಿ ನಾನು ಭಾವಿಸಿದ್ದೇನೆ. ಬಂಧುಗಳೇ,
ಇವತ್ತು ನಾವು ಒಂದು ಬೆಂಕಿ ಪಟ್ಟಣವನ್ನು ತಗೋಬೇಕು ಅಂತ ಹೇಳಿದ್ರೆ ಅದರಲ್ಲಿ MRP ಇರ್ತತಿ. ಒಂದು ಸೋಪ್ ತಗೋಬೇಕು ಅಂತ ಹೇಳಿದ್ರೆ MRP ಇರ್ತತಿ. ಒಂದು ಪೇಸ್ಟ್ ಅನ್ನು ತಗೋಬೇಕು ಅಂತ ಹೇಳಿದ್ರೆ MRP ಇರ್ತತಿ. ನೋಡ್ರಿ, ಇವತ್ತು ಸೋಪ್ ಇಲ್ಲ ಅಂದ್ರೆ ನಾವು ಬದುಕಬಹುದು, ಕಡ್ಡಿ ಬೆಡಿಗಿಲ್ಲ ಅಂದ್ರೂ ಬದುಕಬಹುದು ಇವತ್ತು ತಂತ್ರಜ್ಞಾನದಲ್ಲಿ. ಆದರೆ ದಿನದ 3 ಹೊತ್ತು ಊಟ ಇಲ್ಲ ಅಂದ್ರೆ ಯಾರು ಬದುಕಕ್ಕಾಗಲ್ಲ. ಇದನ್ನ ಸರ್ಕಾರಗಳು ಅರ್ಥ ಮಾಡ್ಕೋಬೇಕಾಗಿದೆ. ಇವತ್ತಿನ ರೈತ ಕೊಳ್ಳುವಂತ ಬೀಜಗಳು ಜಾಸ್ತಿ ಆಗ್ಯವು, ಗೊಬ್ಬರಗಳು ಜಾಸ್ತಿ ಆಗ್ಯವು, ಎಲ್ಲ ಸಲಕರಣೆಗಳು ಜಾಸ್ತಿ ಆಗ್ಯವು. ಆದ್ರೆ ರೈತ ಬೆಳೆದಂತ ಬೆಳೆಗಳಿಗೆ ಯಾವುದು ಇವತ್ತು ಮಾರುಕಟ್ಟೆಯಲ್ಲಿ ಸರಿಯಾದ ಬೆಲೆ ಸಿಗ್ತಾ ಇಲ್ಲ. ಎಲ್ಲ ಕಡೆ ಮೋಸ ಇದೆ. ಮಾರುಕಟ್ಟೆಯಲ್ಲಿ ಇವತ್ತು ತಕ್ಕಡಿಗಳು, ತೂಗುವಂತ ತಕ್ಕಡಿಗಳು ಸಮೇತ ಮೋಸದಲ್ಲಿದ್ದವು. ಇವತ್ತೇನಾದ್ರೂ ನಾವು ಹೋಗಿ ಕಾನೂನು ಮಾಪನ ಇಲಾಖೆಯಲ್ಲಿ ಕೇಳಿದ್ರ ಅವರು ಉತ್ತರವನ್ನ ಕೊಡ್ತಾರೆ, ನಾವು ಸಿಬ್ಬಂದಿಗಳಿಲ್ಲ ಅಂತೇಳಿ. ಇಡೀ ಇವತ್ತು ರಾಣೆಬೆನ್ನೂರು, ಬ್ಯಾಡಗಿ, ಹಿರೇಕೆರೂರು, ರಟ್ಟಳ್ಳಿಗೆ ಕೇವಲ 2 ಜನ ಸಿಬ್ಬಂದಿಗಳು ಮಾತ್ರ ಕಾನೂನು ಮಾಪನ ಇಲಾಖೆಯಲ್ಲಿ ಇದ್ದಾರೆ. ಇದು ಖಂಡನೀಯ. ಯಾಕಂತ ಹೇಳಿದ್ರೆ ಇವತ್ತು ವಿಶ್ವದಲ್ಲೇ ಹೆಸರಾದಂತ ಇವತ್ತು ರಾಣೆಬೆನ್ನೂರು ನಗರ ವಿಶ್ವದಲ್ಲೇ ಮಾರುಕಟ್ಟೆಯಲ್ಲಿ ಇವತ್ತು ಹೆಸರಾಗಿದೆ. ಬ್ಯಾಡಗಿ ಮೆಣಸಿನಕಾಯಿ ಮಾರುಕಟ್ಟೆ ಹೆಸರಾಗಿದೆ. ಇಂಥ ಒಂದು ಪ್ರದೇಶದಲ್ಲಿ ಇವತ್ತು ಸರಿಯಾದಂತ ಮಾಪನ ಇಲಾಖೆ ಅಧಿಕಾರಿಗಳಿಲ್ಲ. ಮೋಸ ಆಗೋದು ಎಲ್ಲಿ ರೈತರಿಗೆ ಅಂತ ಹೇಳಿದ್ರೆ ಕಾಟದಲ್ಲಿ ಬಹಳಷ್ಟು ಮೋಸಗಳಾಗ್ತದವು. ಈಗಾಗಲೇ ಅನೇಕ ಕಡೆ ಬುದ್ಧಿವಂತರಿದ್ದಂತ ರೈತಗಳು ಅವನ್ನ ಹಿಡಿದು ಅನೇಕ ಕಡೆ ದಂಡವನ್ನು ಹಾಕ್ಯಾರ. ಇದು ಒಂದೇ ರೀತಿಯಲ್ಲ, ಅನೇಕ ಮೋಸಗಳು. ಹಾಗಾಗಿ ಇವತ್ತು ಗೋವಿನ ಜೋಳವನ್ನು ಬೆಳಿಬೇಕಾದ್ರೆ ರೈತ ಎಷ್ಟು ಕಷ್ಟವನ್ನು ಪಟ್ಟನಂತ ಹೇಳಿದ್ರೆ, ಈ ವರ್ಷ ಜೂನ್ ನಲ್ಲಿ ಪ್ರಾರಂಭವಾಗಬೇಕಂತ ಮಳೆ ಮೇ ತಿಂಗಳಲ್ಲಿ ಪ್ರಾರಂಭವಾಗಿದೆ. ಅಡ್ವಾನ್ಸ್ ಮಳೆ ಪ್ರಾರಂಭವಾದಾಗ ರೈತರು ಎಲ್ಲರೂ ಬಿತ್ತನೆಯನ್ನು ಮಾಡುವಂತ ಸಂದರ್ಭದಲ್ಲಿ ಮಳೆ ಹೆಚ್ಚಾಗಿ 2ನೇ ಬಾರಿ ಬಿತ್ತನೆಯನ್ನು ಮಾಡಿದರು ಅನೇಕ ರೈತರು. ಅದಾದ ನಂತರ ಹೊಲದಲ್ಲಿ ಕಳೆ, ಆ ಕಳೆ ಮಾರಕವಾದ ಈ ಸಲ. ಆ ಕಳೆಯನ್ನು ತೆಗಿಬೇಕಾದ್ರೆ ಸರಿಯಾದಂತ ಇವತ್ತು ಔಷಧಿ ಇಲ್ಲ. ಎಷ್ಟೋ ರೈತರು ಮತ್ತೆ ಮರು ಬಿತ್ತನೆಯನ್ನು ಮಾಡಿದರು. ಇಷ್ಟೆಲ್ಲ ಕಷ್ಟಪಟ್ಟು ಸತತವಾಗಿ 4 ತಿಂಗಳು ಮಳಿ ಜಿಟಿಯಿಂದ ಬೆಳೆಗಳು ನಾಶವಾಗಿ 10% ಬೆಳೆಗಳು ಬಂದವು. ಎಕರೆಗೆ 5 ಚೀಲ 10 ಚೀಲ ಏನೋ ಬೆಳವಣಿಗೆ ಬಂದಂತ ಸಂದರ್ಭದಲ್ಲಿ ಮಾರುಕಟ್ಟೆ ದರ 1500ರಿಂದ ಇವತ್ತು 1700 1800ಗೆ ಖರೀದಿ ಮಾಡ್ತದಾರ. ಈ ವಿಚಾರ ಸರ್ಕಾರಕ್ಕೆ ಗೊತ್ತಿದ್ರು ಇವತ್ತು ಸರ್ಕಾರ ಮೌನವನ್ನ ತಾಳಿರೋದು ನೋಡಿದ್ರೆ ಇವತ್ತು ವರ್ತಕರ ಪರವಾಗಿದೆ ಅಂತ ನಾನು ಸರ್ಕಾರವನ್ನ ಇವತ್ತು ಖಂಡನೆ ಮಾಡ್ತಾ ಇದ್ದೇನೆ. ರೈತರ ಪರ ಅಂತ ಇವತ್ತು ಬೊಬ್ಬೆ ಹೊಡಿತಾರ. ನಿಮ್ಮ ಸರ್ಕಾರ ರೈತರ ಪರ ಐತೆ, ಕೇಂದ್ರ ರಾಜ್ಯ ಸರ್ಕಾರ ಅಂತ ಹೇಳಿದ್ರೆ ತಕ್ಷಣ ಗೋವಿನ ಜೋಳದ ರೇಟನ್ನ 1 ಕ್ವಿಂಟಲ್ಗೆ 3000 ರೂಪಾಯಿಯ ದರವನ್ನು ನಿಗದಿಪಡಿಸ್ರಿ. ಇವತ್ತು ಕೇಂದ್ರ ಸರ್ಕಾರ ನಮ್ಮ ಮಹೇಶಣ್ಣ ಕೊಟ್ಟೂರು ಅವರು ಹೇಳಿದ ಹಾಗೆ 2450 ರೂಪಾಯಿಗೆ ಖರೀದಿ ಮಾಡಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರದ ಇವತ್ತು ಆದೇಶವಿದ್ರು ಸಮೇತ 1700 1800 ಖರೀದಿ ಮಾಡ್ತಾ ಇದ್ರ. ನೀವ್ಯಾಕೆ ರಾಜಕಾರಣಿಗಳು ಮಾತಾಡ್ತಾ ಇಲ್ಲ ಇದ್ರ ಬಗ್ಗೆ? ಉಸ್ತುವಾರಿ ಸಚಿವರು ಮಾತಾಡ್ತಾ ಇಲ್ಲ, ಯಾವ ಶಾಸಕರು ಮಾತಾಡ್ತಾ ಇಲ್ಲ. ಇದು ಖಂಡನೀಯ. ನೀವು ಅನೇಕ ಬಸ್ಗಳಲ್ಲಿ ಇವತ್ತು ನಾವು ನೋಡ್ತಾ ಇದ್ದೇವೆ, ಯಾವುದು ಬಿಡಾಡಿ ಕಂಪನಿಗಳ ಒಂದು ಚಪ್ಪಲಿಯ ಅಡ್ವರ್ಟೈಸ್ಮೆಂಟ್ ಅನ್ನು ಹಾಕೊಂಡಿರ್ತೀರಿ. ನೀವು ಯಾಕೆ ನಮ್ಮ ರೈತರ ಗೋವಿನ ಜೋಳದ ದರವನ್ನು ಯಾಕೆ ಹಾಕ್ಬಾರ್ದು ಅದರಲ್ಲಿ? ಬಂಧುಗಳೇ, ಇನ್ನು ಯಾವ್ದಾದ್ರು ಬಸ್ಸಿನಲ್ಲಿ ಅಡ್ವರ್ಟೈಸ್ಮೆಂಟ್ ಹಾಕೊಂಡ್ರ ಅಂತ ಹೇಳಿದ್ರೆ ನಾವು ಬಸ್ಗಳ ಅಡ್ವರ್ಟೈಸ್ಮೆಂಟ್ಗಳನ್ನ ತೆಗೆಯುವ ಕೆಲಸವನ್ನ ಮಾಡ್ಬೇಕಾಗತ್ತೆ. ನಿಮಗೆ ರೈತರ ಬಗ್ಗೆ ಕಾಳಜಿ ಇದ್ರ ಆ ಏನು ಅಡ್ವರ್ಟೈಸ್ಮೆಂಟ್ ಅದಾವ ಅವನ್ನ ತೆಗೆದು ಗೋವಿನ ಜೋಳ ಸರ್ಕಾರದ ದರವನ್ನ ಈ ರೀತಿ ನಿಗದಿಪಡಿಸಿದೆ ಅಂತ ನೀವು ಹಾಕ್ರಿ. ಅದು ನಿಜವಾದ ಸರ್ಕಾರ ಅಂತವ್ರು ಮಾಡ್ರಿ. ಇವತ್ತು ನಾಮಫಲಕಗಳನ್ನು ಹಾಕ್ರಿ, ಕೃಷಿ ಮಾರುಕಟ್ಟೆಯಲ್ಲಿ ನಾಮಫಲಕ ಹಾಕ್ರಿ. ಗೋವಿನ ಜೋಳದ ಈ ರೀತಿ ಖರೀದಿ ಮಾಡಬೇಕು, ಸರ್ಕಾರದ ಆದೇಶ ಐತಿ ಅಂತೇಳಿ. ಜೋಳ ಈ ರೀತಿ ಐತಿ,
ಐತಿ ಅಂತೇಳಿ ಅದನ್ನ ಯಾಕೆ ಮಾಡ್ತಾ ಇಲ್ಲ? ಅದನ್ನ ಯಾಕೆ ಮುಚ್ಚಿಟ್ಟಿದ್ರಿ? ಇದು ಮೋಸ. ಈಗ ನಮ್ಮನ್ನು ಆಳುವಂತ ಎಲ್ಲ ಸರ್ಕಾರಗಳು ಮೋಸವನ್ನ ಮಾಡ್ತದವು. ಹಾಗಾಗಿ ನಾವು ಯಾರು ಸುಮ್ಮನೆ ಕುಂದ್ರಂತ ವ್ಯವಸ್ಥೆ ಇಲ್ಲ. ನಮ್ಮ ಹೋರಾಟ ನಿರಂತರ, ನಮ್ಮ ಹೋರಾಟ ಖಚಿತ. ನಾವು ಈಗಾಗಲೇ ಎಲ್ಲ ಮುಖಂಡರು ಮಾತನಾಡಿ ಮುಂದಿನ ಹೋರಾಟವನ್ನ ಇವತ್ತು ದೊಡ್ಡ ಮಟ್ಟದಲ್ಲಿ ಹಾಕೊಂಡು ಸರ್ಕಾರದ ಒಂದು ನಡೆಯನ್ನ ಖಂಡನೆಯನ್ನ ಮಾಡಬೇಕಾಗಿದೆ. ಇವತ್ತು ಸರ್ಕಾರಕ್ಕೆ ಕಿವಿ ಕೇಳಂಗಿಲ್ಲ ಅಂತ ಹೇಳಿದ್ರೆ ನಮ್ಮ ಹೋರಾಟದ ಮುಖಾಂತರ ಕಿವಿ ಕೇಳುವ ಹಾಗೆ ಮಾಡಬೇಕಾಗಿದೆ. ಕೆಪ್ಪ ಸರ್ಕಾರ, ಮೊಂಡ ಸರ್ಕಾರಗಳು ಇವುಗಳಿಗೆ ಹೋರಾಟದ ಬಿಸಿಯನ್ನು ಮುಟ್ಟಿಸಬೇಕಾಗಿದೆ. ಮೊನ್ನೆ ಬೆಳಗಾವಿಯಲ್ಲಿ ಕಬ್ಬು ಬೆಳೆಗಾರರು ಯಾವ ರೀತಿಯಾಗಿ ಹೋರಾಟವನ್ನ ಮಾಡಿದರು, ಅದೇ ಮಾದರಿಯಲ್ಲಿ ನಮ್ಮ ಹಾವೇರಿ ಜಿಲ್ಲೆಯ ಉತ್ತರ ಕರ್ನಾಟಕದ ದೌರ್ಭಾಗ್ಯವಾದಂತ ಈ ಭಾಗದಲ್ಲಿ ಎಲ್ಲವನ್ನು ಬಂದ್ ಮಾಡಿದಾಗ ಸರ್ಕಾರ ತಾನೇ ನಮ್ಮ ಹತ್ರ ಓಡಿ ಬರ್ತದೆ. ಹಾಗಾಗಿ ಪ್ರತಿ ಹಳ್ಳಿಗೆ ಹೋಗೋಣ, ರೈತರಿಗೆ ಈ ವಿಚಾರವನ್ನ ತರೋಣ, ಅವರಿಗೆ ಮುಂದೆ ಆಗುವ ಅನಾಹುತಕ್ಕೆ ಈ ಸರ್ಕಾರವನ್ನ ವಿರುದ್ಧ ಹೋರಾಟವನ್ನ ರೂಪಿಸೋಣ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳುತ್ತಾ, ಇದುವರೆಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ತಾಯಂದರಿಗೂ, ಮುಖಂಡರಿಗೂ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೂ ವಂದಿಸಿ ನನ್ನ ಮಾತಿಗೆ ವಿರಾಮ ನೀಡುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಹಾವೇರಿ ಜಿಲ್ಲಾ ರೈತ ಸಂಘಗಳ ಒಕ್ಕೂಟ ಈ ಒಂದು ಸಾಮೂಹಿಕ ನಾಯಕತ್ವದಡಿಯಲ್ಲಿ ಈ ಒಂದು ರೈತರ ಪರವಾಗಿ ಬೆಳೆದಿರತಕ್ಕಂತಹ ಬೆಳೆಗೆ ಒಂದು ವೈಜ್ಞಾನಿಕ ಬೆಲೆಯನ್ನು ಕೊಡಲಿಕ್ಕೆ ಸರ್ಕಾರಕ್ಕೆ ಅನೇಕ ಬಾರಿ ಮನವಿಗಳನ್ನು ಈಗಾಗಲೇ ಈ ಒಕ್ಕೂಟದ ವತಿಯಿಂದ ಸಲ್ಲಿಸಿದ್ದಾರೆ. ಇವತ್ತಿನ ದಿವಸ ಹಾವೇರಿ ಜಿಲ್ಲೆಯಲ್ಲಿ ಹೆಚ್ಚಾಗಿ ನೀವು ನೋಡಿರಬೇಕು, ಎಲ್ಲೇ ನೋಡಿದರೂ ಈ ಗೋವಿನ ಜೋಳದ ಬೆಳೆ ಇರತಕ್ಕಂಥದ್ದನ್ನು ನಾವು ನೋಡಿದ್ದೇವೆ. ಇವತ್ತಿನ ದಿವಸ ಮೊದಲು ಗೋವಿನ ಜೋಳದ ಬೆಳೆ ತೆಗಿಲಿಕ್ಕೆ ಮೊದಲು ಕಡಿಮೆ ಖರ್ಚಿನಲ್ಲಿ ಆಗ್ತಾಯಿತ್ತು. ಇವತ್ತಿನ ದಿವಸ ಒಂದು ಎಕರೆಗೆ ನಾವು ಸುಮಾರು 10,000 ರಿಂದ 15,000 ಖರ್ಚು ಮಾಡ್ತಕ್ಕಂಥದ್ದು, 20,000 ಖರ್ಚು ಮಾಡ್ತಕ್ಕಂಥದ್ದನ್ನು ನೋಡೇವಿ. ಹೊಲ ಹೊಡೆಯೋದಾಗಲಿ ಅದರದ ಖರ್ಚು ವೆಚ್ಚ ನೋಡಿದರೆ ಸಿಕ್ಕಾಪಟ್ಟೆ ಇದೆ. 15,000 ರಿಂದ 10,000, 15,000, 20,000 ಅವ್ರವ್ರ ಏನು ರೈತರ ಎಬಿಲಿಟಿ ಮೇಲೆ ಖರ್ಚು ಮಾಡ್ತಕ್ಕಂಥದ್ದು ನೋಡಿವಿ. ಆದರೆ ಇವತ್ತಿನ ದಿವಸ ಆ ಬೆಳೆದಿರ್ತಕ್ಕಂತಹ ಬೆಳೆಗೆ ಬಹಳ ಕಡಿಮೆ ಬೆಲೆ ಇವತ್ತಿನ ದಿವಸ ಸಿಗ್ತಾ ಇದೆ. ಇದನ್ನು ರಾಜ್ಯ ಮಟ್ಟದ ನಾಯಕರು, ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಈ ಕಡೆ ಗಮನ ಹರಿಸಿ ಈಗೇನು ಕಬ್ಬಿನ ಬೆಳೆಯನ್ನು ಹೇಗೆ ರೈತರು ಒಂದಾಗಿ ಸುಮಾರು 10 ರಿಂದ 15 ದಿವಸ ಸಾಮೂಹಿಕ ನಾಯಕತ್ವದಲ್ಲಿ ಹೋರಾಟ ಮಾಡಿದರು, ಹಾಗೆ ಈ ನಮ್ಮ ಭಾಗದಲ್ಲಿ ಹಾವೇರಿಯಲ್ಲಿ ಕೂಡ ಈ ಗೋವಿನ ಜೋಳ ಬೆಳೆ ತೆಗಿಲಿಕ್ಕೆ ಖರ್ಚು ಏನಾಗ್ತಿದೆ ಅಂತಕ್ಕಂಥದ್ದನ್ನು ಮನದಟ್ಟು ಮಾಡ್ತಕ್ಕಂಥ ಕೆಲಸವನ್ನು ರಾಜ್ಯ ಮಟ್ಟದ ನಾಯಕರಿಗೆ, ಸಂಬಂಧಪಟ್ಟ ಇಲಾಖೆಯವರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಇವತ್ತಿನ ದಿವಸ ನಾವು ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಈ ಒಂದು ಸಾಮೂಹಿಕ ನಾಯಕತ್ವವನ್ನು ವಹಿಸಿಕೊಂಡಿರ್ತಕ್ಕಂಥ ಹನುಮಂತ ಕಬ್ಬಾರ್ ಇರ್ಬೋದು, ಅನೇಕ ನಾಯಕರು ಬಂದಿದ್ದಾರೆ. ಅನೇಕರ ಹೆಸರು ನನಗೆ ಗೊತ್ತಿರಲಿಕ್ಕಿಲ್ಲ, ಇನ್ನೂ ಬೇರೆ ಹಾವೇರಿಯಿಂದ ಕೂಡ ಬಂದಿದ್ದಾರೆ ಅಂತ ಹೇಳಿದರು. ಆ ಎಲ್ಲರೂ ನಾಯಕರು ಕೂಡ ಇವತ್ತಿನ ದಿವಸ ಹೋರಾಟ ಮಾಡ್ತಕ್ಕಂಥದ್ದನ್ನು ನಾವು ಸಾಮೂಹಿಕ ನಾಯಕತ್ವದಲ್ಲಿ ಮಾಡ್ತಕ್ಕಂಥದ್ದನ್ನು ಇವತ್ತಿನ ದಿವಸ ನಾವು ಕಾಣ್ತಾ ಇದ್ದೇವೆ. ರೈತರ ಈಗಾಗಲೇ ಸರ್ಕಾರ ಎಷ್ಟೇ ಸೌಲಭ್ಯಗಳನ್ನು ಕೊಟ್ಟೇವೆ ಅಂತ ಹೇಳಿದ್ರು ಸಹಿತಕ್ಕೆ ರೈತರ ಪರಿಸ್ಥಿತಿ ಹೇಗಿದೆ ಅಂತಕ್ಕಂಥದ್ದನ್ನು ಇವತ್ತಿನ ದಿವಸ ನಾವು ನೋಡ್ತಾ ಇದ್ದೇವೆ. ಒಂದಕ್ಕಿದ್ದರೆ ಒಂದಕ್ಕಿಲ್ಲ. ಬೆಳೆ ಬಂದಾಗ ರೇಟ್ ಇರೋದಿಲ್ಲ, ರೇಟ್ ಇದ್ದಾಗ ಬೆಳೆ ಇರೋದಿಲ್ಲ. ಇಂತಹ ಸಂದರ್ಭದಲ್ಲಿ ರಾಜ್ಯ ಮಟ್ಟದ ಮುಖಂಡರು, ಇಲಾಖೆಯವರು ವೈಜ್ಞಾನಿಕ ಒಂದು ಬೆಲೆಯನ್ನು ಘೋಷಿಸಬೇಕು ಅಂತಕ್ಕಂಥ ಮಾತನ್ನು ಇವತ್ತಿನ ದಿವಸ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಹೋರಾಟ ಮಾಡಿದ್ರೆ ಅಷ್ಟೇ ಸಾಧ್ಯ ಐತಿ. ಇದನ್ನು ಮನೇಲಿ ಕೂತ್ಕೊಂಡ್ರೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತಿನ ದಿವಸ ಕೇವಲ ಈ ಗೋವಿನ ಜೋಳ ಬೆಳೆ ಅಂತ ಅಲ್ಲ, ಉಳ್ಳಾಗಡ್ಡಿ ಬೆಲೆ ಕೂಡ ಇವತ್ತಿನ ದಿವಸ ಏನಾಗಿದೆ ಅಂತಕ್ಕಂಥದ್ದು ಗೊತ್ತಿದೆ. ಕೆಲವರು ಆ ಉಳ್ಳಾಗಡ್ಡಿನ ಅಲ್ಲೇ ಬಿಟ್ಟು ಹೊಲ ಹೊಡಿತಕ್ಕಂಥದ್ದು, ಮಾರ್ಕೆಟ್ಗೆ ತರಲಿಲ್ಲದಂಥ ಪರಿಸ್ಥಿತಿ ಇವತ್ತಿನ ದಿವಸ ಬಂದಿದೆ. ಅಂಥ ನಿಟ್ಟಿನಲ್ಲಿ ಸರ್ಕಾರ ಈ ಯಾವ ರೇಟು ತಳಮಟ್ಟಕ್ಕೆ ಹೋಗಿದೆ ಅಂಥವುಗಳಿಗೆ ಬೆಂಬಲ ಬೆಲೆಯನ್ನು ಘೋಷಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಇಲ್ಲೇ ಹೋದರೆ ರೈತರ ಪರಿಸ್ಥಿತಿ ಕೆಟ್ಟಾಗಿ ಅನೇಕ ನೇಣು ಹಾಕಿಕೊಳ್ತಕ್ಕಂಥದ್ದನ್ನು ರಾಜ್ಯ ಮಟ್ಟದಲ್ಲಿ ನಾವು ನೋಡ್ತಾ ಇದ್ದೇವೆ. ಇಡೀ ರಾಜ್ಯದಲ್ಲಿ ಸಾಕಷ್ಟು ಜನ ಇವತ್ತು ರೈತರು ಸರಿಯಾದ ಬೆಳೆ ಸಿಗದ ನೇಣು ಹಾಕ್ಕೊಳ್ತಕ್ಕಂಥ ಕೆಲಸವನ್ನು ಇವತ್ತಿನ ದಿವಸ ನೋಡ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ಸರ್ಕಾರ ಗಮನ ಹರಿಸಬೇಕು. ಈಗ ಈ ಏನು ಸಾಮೂಹಿಕ ನಾಯಕತ್ವದಲ್ಲಿ ನಾವು ಮಾಡ್ತಾ ಇದ್ದೇವೆ, ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನಾವು ಜನ ಸೇರಬೇಕಾಗಿದೆ.
ಆ ನಿಟ್ಟಿನಲ್ಲಿ ನಾವು ಹೋರಾಟ ಮಾಡೋದು ಬಹಳ ಸೂಕ್ತ ಐತೆ ಅಂತಕ್ಕಂಥದ್ದನ್ನು ನಾವು ನಿರ್ಧರಿಸಿದ್ದೇವೆ. ಮತ್ತು ಈ ಒಂದು ಮನವಿಯನ್ನು ಇಲಾಖೆಯವರಾಗಲಿ ಸರ್ಕಾರವಾಗಲಿ ಗಮನಿಸದೇ ಇದ್ದರೆ 14ನೇ ತಾರೀಕಿನಿಂದ ನಾವು ನಿರಂತರವಾಗಿ ಹೋರಾಟ ಮಾಡ್ತೇವೆ ಅಂತಕ್ಕಂತಹ ಈ ನಾಯಕರು ಇವತ್ತಿನ ದಿವಸ ಹೇಳ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ಹೋರಾಟವನ್ನು ಕೂಡ ಮಾಡ್ತೇವೆ. ಆ ಬೆಂಬಲ ಬೆಲೆ ಕೊಡದೇ ಹೋದರೆ ನಾವು ನಿರಂತರ ಹೋರಾಟ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ನಾವು ಕೈಗೊಳ್ತೇವೆ. ನಾವು ಕೂಡ ಇವತ್ತಿನ ದಿವಸ ಈ ಸಾಮೂಹಿಕ ನಾಯಕತ್ವದಲ್ಲಿ ಭಾಗವಹಿಸಿ ಆ ಹೋರಾಟಕ್ಕೆ ಬೆಂಬಲವನ್ನು ಕೊಟ್ಟು ಮುಂದಿನ ದಿನಮಾನದಲ್ಲಿ 14ನೇ ತಾರೀಕಿನಿಂದ ಕೂಡ ನಾವು ಕೂಡ ಭಾಗವಹಿಸ್ತೇವೆ ಅಂತಕ್ಕಂಥ ಮಾತನ್ನು ಇವತ್ತಿನ ದಿವಸ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಆ ನಿಟ್ಟಿನಲ್ಲಿ ಹೋರಾಟ ಮಾಡೋಣ. ಹೋರಾಟ ಮಾಡ್ದಂಗೆ ಯಾವುದೂ ಸಿಗೋದಿಲ್ಲ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸೇರಿ ಹೋರಾಟ ಮಾಡೋಣ ಅಂತ ಮತ್ತೊಮ್ಮೆ ತಮ್ಮಲ್ಲಿ ಹೇಳ್ಕೊಂಡು ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲರಿಗೂ ವಂದಿಸಿ, ಇವತ್ತಿನ ದಿವಸ ತಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ರೈತರ ಸಲುವಾಗಿ ಹೋರಾಟ ಮಾಡಲಿಕ್ಕೆ ಅನೇಕರು ಬಂದಿದ್ದಾರೆ. ಅವರಿಗೆ ನಾನು ತುಂಬ ಧನ್ಯವಾದಗಳನ್ನು ಹೇಳ್ತೇನೆ. ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥವ್ರಿಗೂ ಕೂಡ ನಾನು ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಈ ನಿಟ್ಟಿನಲ್ಲಿ ಹೋರಾಟ ಮುಂದುವರ್ಸೋಣಂತ ಮತ್ತೊಮ್ಮೆ ತಮ್ಮಲ್ಲಿ ಕಳಕಳಿಯಿಂದ ಬೇಡಿಕೊಂಡು 14ರಲ್ಲಿ ನಾವು ಕೂಡ ಭಾಗವಹಿಸ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ವಂದನೆಗಳನ್ನು ಅರ್ಪಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸಾಮೂಹಿಕ ನಾಯಕತ್ವದಲ್ಲಿ ಎಲ್ಲ ರೈತ ಮುಖಂಡರು ಭಾಗವಹಿಸಿ ಏನು ಗೊಂಜಾಳ ಏನು ಬೆಳೆದಿದ್ದಾವೆ ಅದ್ರ ಬಗ್ಗೆ ಹೋರಾಟ ಮಾಡ್ತಾ ಇದ್ದಾವೆ. ಎಲ್ಲರೂ ವೇದಿಕೆ ಮೇಲೆ ಆಸೀನರಾದಂಥ ಹನುಮಂತಪ್ಪ ದಿವ್ಯಾಳಿ ಅವರೇ, ಮಹೇಶಣ್ಣ ಕೊಟ್ಟೂರವರೇ, ಮುಂದೆ ಇರ್ತಕ್ಕಂಥ ಮಹಿಳಾ ರೈತ ಮಣಿಗಳೇ ಮತ್ತು ಹಾವೇರಿ ಜಿಲ್ಲೆ ಎಲ್ಲ ರೈತ ಮುಖಂಡರೇ, ಪ್ರಸ್ತುತ ಮುಂಗಾರು ನಾವೇನೋ ಗೊಂಜಾಳ ಹಾಕಿದ್ದೀವಿ. ಒಂದು ಕಡೆ ಅತಿವೃಷ್ಟಿ, ಒಂದು ಕಡೆ ಅನಾವೃಷ್ಟಿ ಆಗಿ ನಮ್ಮ ಬೆಳೆದಂಥ ಬೆಳೆಗಳು ಸಂಪೂರ್ಣ ನಶಿಸೋಗಿದ್ದಾವೆ. ಈ ವರ್ಷ ಭಾಳ ಮಾಡಿ ನನಗನ್ಸೋದು ಒಂದು 5 ರಿಂದ 6 ಕ್ವಿಂಟಲ್ ಬರ್ತಾವಿಲ್ಲ. ನನಗೆ ಔಟ್ ಐತಿ, ಮಾಡಿದ ಕೂಲಿ ಆಗೋದಲ್ಲ. ಯಾಕಂದ್ರೆ ಒಂದು ಚೀಲ ಗೊಬ್ಬರಕ್ಕೆ 1900 ರೂಪಾಯಿ, 2000 ರೂಪಾಯಿ ಗೊಬ್ಬರ. 1 ಎಕರೆ ಬಿತ್ತಾಕ 1000 ರಿಂದ 1100 ರೂಪಾಯಿ ಬಿತ್ತಾಕ ಮಿಷನರಿ ಕೊಡ್ತಾವೆ. 3 ರಿಂದ 4 ಸಲ ಗೊಬ್ಬರ ಹಾಕ್ಬೇಕು, ಎಡೆ ಹೊಡಿಬೇಕು, ಎಲ್ಲ ಖರ್ಚಿದ್ರೆ ಹೆಚ್ಚು ಕಮ್ಮಿ ಒಂದು 25 ರಿಂದ 30 ಸಾವಿರ ರೂಪಾಯಿ ಖರ್ಚು ಬರ್ತೈತಿ. ಇನ್ನೇನಪ್ಪ ನಾವು ರೈತರು ತರಕವಿ ಪ್ರತಿ ವರ್ಷ ಭೂಮಿಗೆ ಹಾಕ್ತವೆ ಮತ್ತು ಸಾಲಗಾರರ ಹಾಕವೆ. ಮತ್ತು ಹಿಂಗಾಗಿ ರೈತರು ಮತ್ತು ಬೇಜಾರಾಗಿ ರೈತ ಆತ್ಮಗಳು ಭಾಳ ಆಗ್ತದವು. ಆದ್ದರಿಂದ ಯಾರು ರೈತರು ಆತ್ಮಹತ್ಯೆ ಮಾಡ್ಕೊಳ್ರಿ, ನಿಮ್ಮ ಜೊತೆ ನಮ್ಮ ರೈತ ಸಂಘ ಐತಿ ಅಂತಂದು ಗಂಟಾಘೋಷವಾಗಿ ಹೇಳ್ತಾ ಇದೀನಿ. ನಮ್ಮ ಹಾವೇರಿ ಜಿಲ್ಲೆಯಲ್ಲಿ 2.25 ಲಕ್ಷ ಹೆಕ್ಟೇರ್ ಗೋಂಜಾಳವನ್ನು ಬೆಳೆದೆಲ್ಲ ಹಾಳಾಗಿ ಹೋಗಿದ್ದವು. ಅದ್ರಾಗ ಕೇಂದ್ರ ಸರ್ಕಾರ ಏನ್ ಮಾಡೈತಿ ಅಂತಂದ್ರ ಪಡಿತರ ಪಟ್ಟಿ ಒಳಗೆ ಸೇರಿಸಿದ್ದಾರೆ. ಇದನ್ನ ಪಡಿತರ ಪಟ್ಟಿ ಒಳಗೆ ಸೇರಿಸಿದ್ರ ನಮ್ಮ ರೈತರು ಏನಾದ್ರೂ ಈ ಗೊಂಜಾಳ ಏನೋ ತಿನ್ನಾಕ್ ಬರ್ತದ ಅಂತ ನನ್ನ ಪ್ರಶ್ನೆ ಇದೆ. ಅವನಪ್ಪ ತಿನ್ನಾಕ್ ಬರ್ತದಪ್ಪ ರೈತ ಮುಖಂಡರುಗಳ ಸೇರ್ಸಿಲ್ಲ, ಸೇರ್ಸಕತ್ತಾರ ಇಲ್ಲ ಸೇರ್ಸಿದಾಗ ಅದು ನಾವು ಏನಂತೀವಿ, ಉಸ್ತುವಾರಿ ಸಚಿವರುಗಳು ಇದ್ರ ಬಗ್ಗೆ ಗಮನ ಹರಿಸಿ ಬೆಂಬಲ ಬೆಲೆ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಬೇಕು. ಎಲ್ಲಾ ತಾಲೂಕು ಕೇಂದ್ರಗಳಲ್ಲಿ ಖರೀದಿ ಕೇಂದ್ರವನ್ನ ಮಾಡಬೇಕು ಅಂತಂದು ಈ ವೇದಿಕೆ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ಇಲ್ಲಿ ನಮ್ಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ನಮ್ಮ ರೈತ ಮುಖಂಡರಿಗೆ ವಂದಿಸಿ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ತಾಲೂಕಿನ ಮೆಗಾ ಮಾರುಕಟ್ಟೆಯಲ್ಲಿ ಸಾಮೂಹಿಕ ನಾಯಕತ್ವದ ಮುಖಾಂತರ ರೈತರಿಗೆ ಇರತಕ್ಕಂಥ ಬೆಂಬಲ ಬೆಲೆಯಲ್ಲಿ ಸರ್ಕಾರ ಕೂಡಲೇ ಖರೀದಿ ಕೇಂದ್ರವನ್ನ ಮಾಡಿ ರೈತರಿಗೆ ಆಗ್ತಕ್ಕಂಥ ಮೋಸವನ್ನ ತಪ್ಪಿಸಬೇಕು. ಆ ಹೋರಾಟಕ್ಕೆ ಆಗಮಿಸಿದಂತ ಎಲ್ಲ ರೈತ ಹೋರಾಟಗಾರರೇ, ಅಕ್ಕ ತಂಗಿಯರೇ, ವೇದಿಕೆ ಮೇಲೆ ಕುಳಿತಂತ ಎಲ್ಲ ಗೌರವಾನ್ವಿತ ರೈತ ಮುಖಂಡರೇ, ಇವತ್ತಿನ ದಿವಸ ಹಾವೇರಿ ಜಿಲ್ಲೆಯಲ್ಲಿ ಪ್ರಮುಖವಾದಂತಹ ವಾಣಿಜ್ಯ ಬೆಳೆ ಅಂದ್ರೆ ಮೆಕ್ಕೆಜೋಳ ಅಂತ ರೈತರು ತೀರ್ಮಾನಕ್ಕೆ ಬಂದಿದ್ದಾರೆ. ಕಳೆದ 5-6 ವರ್ಷಗಳ ಹಿಂದೆ 50% ಭಾಗ ಹತ್ತಿ, 50% ಭಾಗ ಮೆಕ್ಕೆಜೋಳವನ್ನು ಮಾಡ್ತಿದ್ವಿ. ಮಳೆ ಹಾಗೂ ಅನೇಕ ತೊಂದರೆಯಿಂದ ರೈತರು ಮೆಕ್ಕೆಜೋಳಕ್ಕೆ ಹೋಗಿದ್ದರಿಂದ ಇವತ್ತು ಕೃಷಿ ವಿಜ್ಞಾನಿಗಳು ಕೂಡ ಪರ್ಯಾಯವಾದ ಬೆಳೆಯನ್ನ ಈ ಜಿಲ್ಲೆಯಲ್ಲಿ ರೈತರಿಗೆ ಅನುಕೂಲ ಮಾಡುವ ನಿಟ್ಟಿನಲ್ಲಿ ಅವರು ವಿಫಲವಾಗಿದ್ದಾರೆ. ಇರ್ತಕ್ಕಂಥ ಕೃಷಿ ಮಂತ್ರಿ ಕೂಡ ಈ ರೈತರ ಬಗ್ಗೆ ಯೋಚನೆ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಕಷ್ಟಪಟ್ಟು ಎಕರೆಗೆ 5 ಚೀಲ 10 ಚೀಲ ಬೆಳೆದಂತ ಬೆಳೆಗಳಿಗೆ ಮಾರುಕಟ್ಟೆಯಲ್ಲಿ ಬೇಕಾಬಿಟ್ಟಿ
MSP 2,450 ರೂಪಾಯಿ ಆ ಬೆಂಬಲ ಬೆಲೆಗೆ ಈ ಮಾರುಕಟ್ಟೆಯಲ್ಲಿ ಕಾಟವನ್ನು ಹಾಕಿ ರೈತರಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲದೆ ನೇರವಾಗಿ ಖರೀದಿಯನ್ನ ಕೂಡಲೇ ಪ್ರಾರಂಭಿಸಬೇಕು ಅಂತ ಈ ಹೋರಾಟದ ಮುಖಾಂತರವಾಗಿ ಇವತ್ತು ನಾವು ಸರ್ಕಾರ ಹಾಗೂ ಜಿಲ್ಲಾಡಳಿತವನ್ನ ಎಚ್ಚರ ಮಾಡಲಿಕ್ಕೆ ಬಂದಿದ್ದೇವೆ. ಮಾನ್ಯ ರೈತ ಬಾಂಧವರೇ, ಇವತ್ತು ಸಾಂಕೇತಿಕವಾಗಿ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಈ ಹೋರಾಟದ ಒಂದು ಎಚ್ಚರಿಕೆಯನ್ನ ಜಿಲ್ಲಾಡಳಿತ ಹಾಗೂ ಸರ್ಕಾರ ನಿರ್ಲಕ್ಷ್ಯ ವಹಿಸಿದರೆ ಮೊನ್ನೆ ಬೆಳಗಾವಿ ಹಾಗೂ ರಾಜ್ಯಾದ್ಯಂತ ನಡೆದಂತ ಒಂದು ಕಬ್ಬಿನ ಪ್ರತಿಭಟನೆಗೆಂದು ಕೂಡ ಹೆಚ್ಚಿನ ರೀತಿಯಲ್ಲಿ ಈ ಪ್ರತಿಭಟನೆ ಹೋಗ್ತಾರೆ. ಈ ಪಕ್ಕದಲ್ಲಿರ್ತಕ್ಕಂಥ ಹೈವೇನ ಕೂಡ ನಾವು ಬಂದ್ ಮಾಡುವ ಒಂದು ನಿರ್ಧಾರಕ್ಕೆ ನಾವು ಬರಬೇಕಾಗ್ತದೆ. ಅಂತ ಸ್ಥಿತಿಯನ್ನ ನಿರ್ಮಾಣ ಮಾಡದೆ ಜಿಲ್ಲಾಡಳಿತ ಕೂಡಲೇ ಈಗಿರ್ತಕ್ಕಂಥ MSP ದರದಲ್ಲಿ ಮೆಕ್ಕೆಜೋಳವನ್ನ ಕೂಡಲೇ ಖರೀದಿ ಕೇಂದ್ರವನ್ನು ಪ್ರಾರಂಭಿಸಬೇಕು. ಅಲ್ಪ ಸ್ವಲ್ಪ ಬೆಳೆದಂತ ರೈತರಿಗೆ ಅವರಿಗೆ ಸಂತಿ ಮಾಡಕ್ಕಾದ್ರೂ ಸ್ವಲ್ಪ ದುಡ್ಡು ಸಿಗುವಂತ ವ್ಯವಸ್ಥೆಯನ್ನ ಕೂಡಲೇ ವಹಿಸಬೇಕು ಅಂತ ಹೇಳಿ ಇಲ್ಲಿ ಮಾತನಾಡಲು ಅವಕಾಶ ಮಾಡಿಕೊಟ್ಟ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಹಿರಿಯರಿಗೂ ಹಾಗೂ ಎಲ್ಲ ರೈತ ಮುಖಂಡರಿಗೂ ಅಕ್ಕ ತಂಗಿಯರಿಗೂ ವಂದಿಸಿ ನನ್ನ 4 ಮಾತುಗಳನ್ನು ಮುಗಿಸ್ತೇನೆ.